ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ BMSನ ಕೋರ್ಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ಪ್ರಯತ್ನವನ್ನು ಮಾಡುತ್ತೇನೆ. ಸ್ನೇಹಿತರೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿ ಅಂದರೆ BMS ಪೂರ್ಣ ರೂಪವಾಗಿದೆ. BMS ಪದವಿಯು ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಪದವಿ ಪೂರ್ವ ಪದವಿಯಾಗಿದೆ. BMS ಪೂರ್ಣ ನಮೂನೆಯ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿಯಾಗಿದ್ದು, ಇದು 4.5 ವರ್ಷಗಳು ಮತ್ತು ವೈದ್ಯಕೀಯ ಅಧ್ಯಯನ ಮತ್ತು 1 ವರ್ಷದ ಇಂಟರ್ನ್ಶಿಪ್ ಸೇರಿದಂತೆ 5.5 ವರ್ಷಗಳ ಅವಧಿಯ ಕಾರ್ಯಕ್ರಮವಾಗಿದೆ. ಮೂಲಭೂತವಾಗಿ BMS ಸಮಕಾಲೀನ ಮತ್ತು ಆಯುರ್ವೇದಿಕ್ ಚಿಕಿತ್ಸೆಗಳೆರಡೂ ಒಳಗೊಂಡಿರುವ ಒಂದು ಸಮಗ್ರ ಕೋರ್ಸ್ ಆಗಿದೆ ಎಂದು ತಿಳಿಸಬಹುದು. ಹೆಚ್ಚಿನ ಅಪ್ಲಿಕೇಶನ್ಗಳನ್ನು ಚಿಕಿತ್ಸೆಯ ಸಾಂಪ್ರದಾಯಿಕ ವಿಧಾನಗಳ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. 12ನೇ ತರಗತಿಯನ್ನು ಅಂದರೆ PUCಯನ್ನು ಮುಗಿಸಿದ ನಂತರ ವೈದ್ಯಕೀಯ ಸಂಸ್ಥೆಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಯು ಅರ್ಹರಾಗಿರುತ್ತಾರೆ. ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದ BMS ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿ BMS ಫುಲ್ ಫಾರ್ಮ್ ಕೋರ್ಸ್ ಪಠ್ಯಕ್ರಮವಾಗಿದ್ದು, ಇದು 5 ವರ್ಷಗಳ ಸಮಸ್ಯೆಗಳ ಆಳವಾದ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಜೊತೆಗೆ ಸಮಕಾಲೀನ ಅಂಗಕ ರಚನಾ ಮತ್ತು ಶಸ್ತ್ರಚಿಕಿತ್ಸೆ ತತ್ವಗಳು, ಆಧುನಿಕ ಔಷಧಿಗಳು ಮತ್ತು ತತ್ವಗಳು, ENT ಔಷಧಿಶಾಸ್ತ್ರ ಮತ್ತು ಇತರ ಹಲವು ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಬಹುದು. ವೀಕ್ಷಕರೇ, BMS ಪೂರ್ಣ ಫಾರ್ಮ್ ಮತ್ತು ಎಲ್ಲ ಪ್ರಮುಖ ಮಾಹಿತಿಯನ್ನು ಪಡೆದ ನಂತರ 1 ವರ್ಷ ಇಂಟರ್ನ್ಶಿಪ್ ಹೊರತುಪಡಿಸಿ ಮುಂದಿನ 4.5 ವರ್ಷಗಳನ್ನು 4 ಶಿಕ್ಷಣಕ್ಕೆ ಅವಧಿಗಳಾಗಿ ವಿಂಗಡಿಸಲಾಗಿದೆ ಎಂದು ವಿದ್ಯಾರ್ಥಿಗಳು ತಿಳಿದಿರಬೇಕಾಗುತ್ತದೆ. ಕೋರ್ಸ್ನ ಸಂಪೂರ್ಣ ತಿಳುವಳಿಕೆಯನ್ನು ಪಡೆಯಲು ವಿವಿಧ ವಿಷಯಗಳ ಪ್ರಸ್ತುತವನ್ನು ಪಡಿಸಲಾಗುತ್ತದೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಇದಕ್ಕೆ ಅರ್ಹತಾ ಮಾನದಂಡಗಳನ್ನು ಹೇಳುವುದಾದರೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿಯನ್ನು ಪೂರ್ಣ ರೂಪ ಎಂದು ಕರೆಯಲಾಗುತ್ತದೆ, ಅಂದರೆ BMSನ ಪೂರ್ಣ ರೂಪವಾಗಿದೆ. BMS ಕೋರ್ಸಿಗೆ ಅಭ್ಯರ್ಥಿಗಳು 50% ಗ್ರೇಡ್ ಪಾಯಿಂಟ್ ಸರಾಸರಿಯೊಂದಿಗೆ ಮಾನ್ಯತೆ ಪಡೆದ ಮಂಡಳಿಯಿಂದ ಜೀವಶಾಸ್ತ್ರದೊಂದಿಗೆ ಮತ್ತು 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತದೆ, ಅಂದರೆ PUCಯಲ್ಲಿ ಸೈನ್ಸನ್ನು ಮಾಡಿರಬೇಕಾಗುತ್ತದೆ. ಹಾಗೂ ಈ BMSನ ಪಠ್ಯಕ್ರಮದ ಬಗ್ಗೆ ಹೇಳುವುದಾದರೆ, BMS ಪೂರ್ಣ ನಮೂನೆಯ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿ ಪಠ್ಯಕ್ರಮವಾಗಿದ್ದು, ಅದು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಮತ್ತು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಮಾತ್ರವಲ್ಲದೆ ಮಾನವ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ರೋಗಗಳ ಆವರ್ತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೋರ್ಸ್ ವ್ಯಾಪಕ ಶ್ರೇಣಿಯ ಆಯುರ್ವೇದಿಕ್ ವಿಷಯಗಳನ್ನು ಒಳಗೊಂಡಿದೆ. ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ BMS ಪಠ್ಯಕ್ರಮವನ್ನು 4 ವಿಭಾಗಗಳಾಗಿ ವಿಭಜಿಸಲಾಗಿದೆ, ಅಂದರೆ ಮೊದಲು ವೃತ್ತಿಪರ, ಎರಡನೇದಾಗಿ ವೃತ್ತಿಪರ ಇತ್ಯಾದಿಗಳ ತರಹ ವಿಭಾಗವನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, BMS ಪ್ರವೇಶದ ಪ್ರಕ್ರಿಯೆಯನ್ನು ತಿಳಿಸುವುದಾದರೆ, BMS ಪೂರ್ಣ ರೂಪವನ್ನು ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಶಸ್ತ್ರಚಿಕಿತ್ಸೆಯ ಬ್ಯಾಚುಲರ್ ಎಂದು ಕರೆಯಲಾಗುತ್ತದೆ. NEET ಅಂದರೆ ನೆಟ್ಗೆ ಪ್ರವೇಶವನ್ನು ನಿರ್ಧರಿಸಲು ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯನ್ನು ಬಳಸಲಾಗುತ್ತದೆ. BMS ಸೇರಿದಂತೆ ಹಲವಾರು ವೈದ್ಯಕೀಯ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯಲು ಈ ಪರೀಕ್ಷೆಯನ್ನು ಪ್ರಸ್ತುತವಾಗಿ ಅಗತ್ಯವಿದೆ ಎಂದು ಇದನ್ನು ಮುಕ್ತಾಯಗೊಳಿಸಬೇಕಾಗುತ್ತದೆ. NEET ನಂತರ ನಿಮ್ಮ ಗ್ರೇಡ್ಗಳ ಆಧಾರದ ಮೇಲೆ ನಿಮ್ಮ ಕಾಲೇಜು ಸ್ಥಳವನ್ನು ಆಯ್ಕೆ ಮಾಡಲು ಕೇಂದ್ರೀಯ ನಿಯಂತ್ರಿತ ಕೌನ್ಸಿಲಿಂಗ್ಗೆ ಇರುತ್ತದೆ. ವಿದ್ಯಾರ್ಥಿಗಳನ್ನು ಮತ್ತಷ್ಟು ವಿಶ್ಲೇಷಣೆ ಮಾಡಲು ಕಾಲೇಜುಗಳು ಮುಂದೆ ವೈಯಕ್ತಿಕ ಸಂದರ್ಶನವೂ ಸಹ ನಡೆಸುತ್ತಾರೆ ಎಂದು ತಿಳಿಸಬಹುದು. ಶಿಕ್ಷಕರೇ, ಆಯುರ್ವೇದ ವೃತ್ತಿಪರರಾಗಲು ಕೌಶಲ್ಯಗಳನ್ನು ಸ್ನೇಹಿತರೆ, ಈ ಆಯುರ್ವೇದದ ವೃತ್ತಿಪರರಾಗಲು ಕೌಶಲ್ಯಗಳನ್ನು ತಿಳಿಯುವುದಾದರೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ನರ್ಸರಿ ಪೂರ್ಣ ರೂಪವಾಗಿ ತಿಳಿಯುವುದರಲ್ಲಿ ಈ ವಲಯದ ಸದಸ್ಯರಾಗಲು, ಅಂದರೆ ವಿದ್ಯಾರ್ಥಿಗೆ ಅರ್ಹತೆಯನ್ನು ಪಡೆಯಲು ತಾಳ್ಮೆಯಿಂದಿರಬೇಕು ಮತ್ತು ಗಮನ ಹರಿಸಬೇಕು ಮತ್ತು ಅಭ್ಯರ್ಥಿಗಳು ಧೈರ್ಯಶಾಲಿಯಾಗಿರಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅವರು ಗಮನಿಸುತ್ತಿರಬೇಕು ಮತ್ತು ಸ್ಥಿತಿಯ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಿರಬೇಕು ಮತ್ತು ಅವರು ರೋಗಿಗಳ ಸಲಹೆ ನೀಡಲು ಶಕ್ತರಾಗಿರಬೇಕು ಎಂದು ತಿಳಿಸಬಹುದು. ಭಾರತದ ಅತ್ಯುತ್ತಮ BMS ಕಾಲೇಜುಗಳನ್ನು ಹೇಳುವುದಾದರೆ, ಅಂದರೆ ಪ್ರಮುಖ ಭಾರತದ BMS ಕಾಲೇಜುಗಳನ್ನು ಹೇಳುವುದಾದರೆ, BMS ಕಾರ್ಯಕ್ರಮ ಅಂದರೆ ಈ ಕೋರ್ಸನ್ನು ನೈಜ ಪ್ರಪಂಚದ ವ್ಯವಸ್ಥೆಗಳು, ಜೀವಶಾಸ್ತ್ರ, ಚಿಕಿತ್ಸಾ ಮಾನದಂಡಗಳು, ಸಾಮಾಜಿಕ ಮತ್ತು ಚಿಕಿತ್ಸೆ ಔಷಧಿಗಳು, ವಿಷಶಾಸ್ತ್ರ ಮತ್ತು ಗಿಡಮೂಲಿಕೆ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳು ತಂತ್ರಗಳು ಸಂಪೂರ್ಣ ಪರೀಕ್ಷೆಯನ್ನು ಒಳಗೊಂಡಿದೆ. ಜೊತೆಗೆ ಸಾಂಪ್ರದಾಯಿಕ ವಿಧಾನಗಳು ಬಳಸಿಕೊಂಡು ಪ್ರಸ್ತುತ ವಿಜ್ಞಾನದಲ್ಲಿ ಸೂಚನೆಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಇದೇ ರೀತಿಯಾಗಿ ಪ್ರಮುಖ ಕಾಲೇಜುಗಳನ್ನು ಹೇಳುವುದಾದರೆ, IMS ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವಾರಣಾಸಿ, ಎರಡನೇದಾಗಿ BHU ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ವಾರಣಾಸಿ, ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಜೈಪುರ್, ಆಯುರ್ವೇದಿಕ್ ಮತ್ತು ಯುನಾನಿ ಚೆಬಿ ಕಾಲೇಜು ಮತ್ತು ನವದೆಹಲಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು.
ಸ್ನೇಹಿತರೆ, BMS ಕೋರ್ಸ್ನ ಅಧ್ಯಯನದ ಪ್ರಯೋಜನಗಳನ್ನು ಹೇಳುವುದಾದರೆ, BMSನ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಹೆಸರಾಂತ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರವು BMS ಪದವೀಧರರಿಗೆ ಪದವಿಯ ನಂತರ ತಮ್ಮ ಆಯುರ್ವೇದ ಔಷಧಾಲಯವನ್ನು ಹಾಗೂ ಕ್ಲಿನಿಕ್ ಮತ್ತು ಪ್ರಾರಂಭಿಸಲು ಅವಕಾಶವನ್ನು ನೀಡುತ್ತದೆ. ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಸರ್ಜರಿಯನ್ನು ಪೂರ್ಣ ರೂಪ ಎಂದು ಗುರುತಿಸಲಾಗುತ್ತದೆ. ವೃತ್ತಿಪರ ಮತ್ತು ವೃತ್ತಿ ಆಯ್ಕೆಗಳ ಹೊರತಾಗಿ BMS ಕಲಿಕೆಯು ನಮ್ಮ ದೈನಂದಿನ ಜೀವನದಲ್ಲಿ ಆಯುರ್ವೇದದ ಬೇರುಗಳು ಮತ್ತು ಅಪ್ಲಿಕೇಶನ್ಗಳನ್ನು ತಿಳಿದುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. 5 ಆರೋಗ್ಯಕರ ಜೀವಶೈಲಿಗಳಿಗೆ ಪರಿವರ್ತನೆ ಮಾಡಲು ಸಹಾಯಕ ಮಾಡುತ್ತದೆ ಎಂದು ತಿಳಿಸುತ್ತದೆ. BMS ಕೋರ್ಸ್ ನಂತರ ವೃತ್ತಿ ಅವಕಾಶಗಳನ್ನು ಹೇಳುವುದಾದರೆ, ಅಂದರೆ ಜಾಬ್ ಬಗ್ಗೆ ತಿಳಿಸುವುದಾದರೆ, BMS ಪೂರ್ಣದ ನಮೂನೆಯಲ್ಲಿ ತಿಳಿದ ನಂತರ ಕೋರ್ಸ್ನ ಪೂರ್ಣಗೊಳಿಸಬೇಕಾಗುತ್ತದೆ. ಅಭ್ಯರ್ಥಿಗಳು ಸರ್ಕಾರಿ ಮತ್ತು ಖಾಸಗಿ ಆಯುರ್ವೇದ ಚಿಕಿತ್ಸಾಲಯಗಳಲ್ಲಿ ಆಯುರ್ವೇದ ಔಷಧಿ ತಜ್ಞರಾಗಿ ಪಾತ್ರಗಳಲ್ಲಿ ನೇಮಿಸಿಕೊಳ್ಳಲಾಗುತ್ತದೆ ಹಾಗೂ ಖಾಸಗಿಯಲ್ಲಿ ಅಭ್ಯಾಸ ಮಾಡಲು ಆಯ್ಕೆ ಮಾಡಬಹುದು. ಈ ವೃತ್ತಿಗಳು ಆರೋಗ್ಯ ಕ್ಷೇತ್ರ, ಜೀವವಿಜ್ಞಾನ ಉದ್ಯಮ, ಔಷಧಿ ಉದ್ಯಮ ಮತ್ತು ಇತ್ಯಾದಿಗಳಲ್ಲಿ ಉದ್ಯೋಗ ಅವಕಾಶಗಳಾಗಿ ಹೊಂದಿರುತ್ತಾರೆ ಹಾಗೂ ಆಯುರ್ವೇದಿಕ್ ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳಲ್ಲಿ ಇವರು ಕೆಲಸ ಮಾಡಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಆಯುರ್ವೇದದ ವೈದ್ಯರು, ವೈದ್ಯಕೀಯ ಪ್ರತಿನಿಧಿಗಳು, ಮಾರಾಟ ವ್ಯವಸ್ಥಾಪಕರು ಅಥವಾ ಕಾರ್ಯನಿರ್ವಾಹಕರು, ಮಾರಾಟ ಪ್ರತಿನಿಧಿಗಳು ಮತ್ತು ಫಾರ್ಮಸಿಸ್ಟ್ಗಳಲ್ಲಿ ಸಹಾಯಕ ಕ್ಲೈಮ್ಗಳಾಗಿ ವ್ಯವಸ್ಥಾಪಕರಾಗಿ ವರ್ಕ್ ಮಾಡಬಹುದು. ಕ್ಲಿನಿಕಲ್ಲಿ ಪ್ರಯೋಗಗಳ ಜೂನಿಯರ್ ಸಂಯೋಜಕರು ಮತ್ತು ಇತರ ವೃತ್ತಿಗಳಿಗೆ BMS ಪದವೀಧರರು ಲಭ್ಯವಿರುತ್ತಾರೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಈ ರೀತಿಯಾಗಿ BMS ಕೋರ್ಸ್ನ ಪ್ರಮುಖ ವಿಷಯಗಳನ್ನು ಹೇಳಲು ಪ್ರಯತ್ನ ಮಾಡುತ್ತೇನೆ. ಯಾಕೆಂದರೆ ವಿದ್ಯಾರ್ಥಿಗಳು PUC ಮುಗಿದ ನಂತರ ಬಹಳಷ್ಟು ರೀತಿಯಲ್ಲಿ BMS ಮಾಡಬೇಕೋ ಅಥವಾ MBBS ಮಾಡಬೇಕೋ ಎಂಬ ಕನ್ಫ್ಯೂಷನ್ನಲ್ಲಿ ಅವರು 1 ವರ್ಷ ಕಾಲವನ್ನು ಕಳೆಯುವ ಉದಾಹರಣೆಗಳು ಉಂಟು. ಅದರಿಂದಾಗಿ ಒಂದಿಷ್ಟು ವಿಷಯವನ್ನು ಹೇಳಲು ಪ್ರಯತ್ನವನ್ನು ಮಾಡುತ್ತೇನೆ. ಧನ್ಯವಾದಗಳು.